ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನಕ್ಕೆ ಜಯಘೋಷ ಹಾಕಿದಂತ ಅಥವಾ ಪಾಕಿಸ್ತಾನ ಪರ ಜಿಂದಾಬಾದ್ ಹೇಳಿದಂತ ಕೇಸಿಗೆ ಸಂಬಂಧಿಸಿದಂತೆ ಮೇಜರ್ ಅಪ್ಡೇಟ್ ಆಗಿದೆ. ಈ ಕೇಸು ಹಲವು ಅನುಮಾನಗಳಿಗೆ ಕಾರಣ ಆಗಿತ್ತು. ಕೆಲವರೆಲ್ಲ ಅನುಮಾನ ವ್ಯಕ್ತಪಡಿಸಿದರು. ಈಗ ಅದೆಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಘೋಷಣೆ ಕೂಗಿದ್ದು ನಿಜ ಅನ್ನೋದು ಗೊತ್ತಾಗಿದೆ. ಈ ಕೇಸ್ನಲ್ಲಿ 3 ಅರೆಸ್ಟ್ ಮಾಡಲಾಗಿದೆ. ವಿಧಾನಸೌಧದ ಆವರಣದಲ್ಲಿ ದೇಶದ್ರೋಹಿ ಘೋಷಣೆ ಕೂಗಿರೋದು ಸ್ಪಷ್ಟ ಆಗಿದೆ. ಬಂಧಿತ 3 ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ನ್ಯೂಸ್ ಫಸ್ಟ್ ವಿಡಿಯೋದಿಂದ ಪಾಕ್ ಪರ ಘೋಷಣೆ ಕೂಗಿರೋದು ದೃಢಪಟ್ಟಿದೆ. ನ್ಯೂಸ್ ಫಸ್ಟ್ ತನಿಖೆಗೆ ಸಹಕರಿಸಿತ್ತು. ನಮ್ಮಲ್ಲಿದ್ದಂಥ ವಿಜುವಲ್ಸ್ ಏನಿದೆ ಅದನ್ನ ಜವಾಬ್ದಾರಿಯುತ ಮಾಧ್ಯಮವಾಗಿ ಪೊಲೀಸರಿಗೆ ನೀಡುವಂತ ಕೆಲಸವನ್ನು ನಾವು ಮಾಡಿದ್ವಿ. ಈಗ ಈ ಕೇಸಿಗೆ ಸಂಬಂಧಿಸಿದಂತೆ ಮೇಜರ್ ಆದಂತ ಬೆಳವಣಿಗೆಯಾಗಿದೆ. ಪೊಲೀಸರು ಅಧಿಕೃತವಾಗಿ ಪ್ರೆಸ್ ನೋಟ್ ಅನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಪೊಲೀಸರ ಪ್ರೆಸ್ ನೋಟ್ ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿದೆ, ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ, FSL ರಿಪೋರ್ಟ್ ನ ಆಧಾರದ ಮೇಲೆ 3 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಪೊಲೀಸರು ಪ್ರೆಸ್ ನೋಟ್ ಮುಖಾಂತರ ಸ್ಪಷ್ಟಪಡಿಸಿದ್ದಾರೆ. ಈಗ ಪ್ರಶ್ನೆ ಇರೋದಿಷ್ಟೇ, ಮೊನ್ನೆ ಈ ಸುದ್ದಿ ಪ್ರಸಾರ ಮಾಡಿದಂತ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಬುದ್ಧಿ ಹೇಳಿದಂತ ಅತಿ ಬುದ್ಧಿವಂತರಿದಾರಲ್ಲ, ಅವರು ಏನು ಮಾಡ್ತಾರೆ? ಈಗ ಲೋಕಲ್ ಜೇಮ್ಸ್ ಬಾಂಡ್ಗಳು ಕೆಲವರು ಹುಟ್ಟುಕೊಂಡಿದ್ರು. ತನಿಖೆ ಇದು ನಾಸಿರ್ ಸಾಬ್ ಜಿಂದಾಬಾದ್, ಅದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ಅಂತೆಲ್ಲ ಕತೆ ಹೇಳ್ತಿದ್ದೀರಲ್ಲ, ನೀವೆಲ್ಲ ಹೋದ್ರಿ? ಈಗ ಏನಾದ್ರಿ ನೀವು? ನಾಚಿಗೆ, ಮಾನ, ಮರ್ಯಾದೆ ಇದರಲ್ಲಿ ಒಂದಿದ್ರೂ ಕೂಡ ನೀವು ಕ್ಷಮೆ ಕೇಳಬೇಕೀಗ. ಒಂದಿಷ್ಟು ಜನ ಸಚಿವರು ಕೂಡ ಬ್ಯಾಟಿಂಗ್ ಮಾಡಿದ್ರು. ಅದು ನಾಸಿರ್ ಸಾಬ್ ಜಿಂದಾಬಾದ್ ರೀ, ನಿಮ್ಮ ಮೀಡಿಯಾನೇ ಸರಿ ಇಲ್ಲ, ಮೀಡಿಯಾದವ್ರು ತಿರುಚಿದ ಹಣೆ ಬರಹ ನೋಡ್ತಾ ಇದ್ದೀರಿ. ಈಗ ನಿಮ್ಮ 3 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಏನು ಹೇಳ್ತೀರಿ? ಏನು ಉತ್ತರ ಕೊಡ್ತೀರಿ? ನಾಚಿಗೆ, ಮಾನ, ಮರ್ಯಾದೆ ಒಂಚೂರಾದ್ರೂ ಇದ್ರೆ ಕ್ಷಮೆ ಕೇಳಬೇಕು. ಆ 3ರಲ್ಲಿ ಒಂದಾದ್ರೂ ಇದ್ರೆ ಕ್ಷಮೆ ಕೇಳಬೇಕು. ಅದು ಇದೆಯಾ ಅಂತ ನಾವು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀವಿ. ಪ್ರಶ್ನೆ ಕೇಳೋದಕ್ಕೆ ಎಲ್ಲ ಹಕ್ಕಿದೆ ನಮಗೆ ಈಗ. ಯಾಕೆ ಅಂತಂದ್ರೆ ನಾವವತ್ತು ಸುದ್ದಿ ಪ್ರಸಾರ ಮಾಡಿದಂಥ ಸಂದರ್ಭದಲ್ಲಿ 1 ಸಲ ಅಲ್ಲ 100 ಸಲ ಕನ್ಫರ್ಮ್ ಮಾಡಿಕೊಂಡು ಸುದ್ದಿ ಪ್ರಸಾರ ಮಾಡಿದ್ದೀವಿ. ಹೌದು, ದೇಶ ವಿರೋಧಿ ಘೋಷಣೆ ಕೇಳಿ ಬಂದಿದೆ ಅನ್ನೋ ಕಾರಣಕ್ಕಾಗಿ ಸುದ್ದಿ ಪ್ರಸಾರ ಮಾಡಿದ್ದು. ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಅವತ್ತು ಆ ಸುದ್ದಿಯನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ 100 ಬಾರಿ ನಾವು ಅದನ್ನ ಕ್ಲಾರಿಫೈ ಮಾಡಿಕೊಂಡಿದ್ದೀವಿ. ಆ ನಂತರನೇ ಸುದ್ದಿ ಪ್ರಸಾರ ಮಾಡಿದ್ದು. ನಮಗೆ ಬುದ್ಧಿ ಹೇಳೋದಕ್ಕೆ ಬಂದ್ರಲ್ವಾ, ಇವತ್ತೇನು ಹೇಳ್ತೀರಿ? ಇವತ್ತು ಅರೆಸ್ಟ್ ಆದವ್ರು ಯಾರ್ರೀ? ಅವರ ಸಪೋರ್ಟಿಗೆ ನಿಂತ್ರಲ್ವಾ? ಅಲ್ಲ, ಅದು ನಾಸಿರ್ ಸಾಬ್ ಜಿಂದಾಬಾದ್. ಇವತ್ತು ಏನು ಹೇಳ್ತೀರಿ? ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ, ಉತ್ತರ ಕೊಡಿ. ಅವತ್ತೆಲ್ಲ ಬಹಳ ಮೀಡಿಯಾಕ್ಕೆ ಬುದ್ಧಿ ಹೇಳಿದವರು ಇದ್ದಾರೆ ಕೆಲವರು ಸಚಿವರು. ಇನ್ನೊಬ್ಬರು ಸಚಿವರಂತೂ 1 ಹೆಜ್ಜೆ ಮುಂದಕ್ಕೆ ಹೋದರು. ನನ್ನ ಕಿವಿ ಸರಿ ಇದೆ 10 ಸಲ ಕೇಳಿದೆ ನಾನು, ನಿಮ್ಮ ಕಿವಿ ಸರಿ ಇಲ್ಲ ಅಂತ. ನಮಗೆಲ್ಲ ಕಿವಿ ಸರಿ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟರು ರಾಜ್ಯದ ಜನರಿಗೆ. ಇವತ್ತು ಅವರ ಕಿವಿ ಪರಮ ಪಾವನ ಕಿವಿ, ಪವಿತ್ರ ಕಿವಿ ಏನು ಕೇಳಿಸ್ಕೊಂಡಿದ್ದು? ಹಂಗಿದ್ರೆ ಉತ್ತರ ಕೊಡಿ. ಈಗ ಆ ಆರೋಪಿಗಳು ಯಾರಿದ್ದಾರೆ ಅವರನ್ನ ಮೆಡಿಕಲ್ ಟೆಸ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮೆಡಿಕಲ್ ಟೆಸ್ಟ್ ಆಗಿದೆ ಅಂತ ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ಮೆಡಿಕಲ್ ಟೆಸ್ಟಲ್ಲಿ ಅವ್ರದ್ದೊಂದು DNA ಟೆಸ್ಟ್ ಮಾಡಿಸೋದು ಒಳ್ಳೆಯದು. ಎಲ್ಲಾದರೂ ಮೊಹಮ್ಮದ್ ಅಲಿ ಜಿನ್ನನ DNA ಹೋಲಿಕೆ ಆಗತ್ತಾ ಅಂತ ಕಂಪೇರ್ ಮಾಡಿ ನೋಡೋದು ಒಳ್ಳೆಯದು. ಮೊಹಮ್ಮದ್ ಅಲಿ ಜಿನ್ನನ ಹಳೆಯದ್ದೇನಾದರೂ DNA ಉಳ್ಕೊಂಡಿದ್ರೆ ಪಾಕಿಸ್ತಾನದಲ್ಲಿ ಮ್ಯಾಚ್ ಮಾಡಿ ನೋಡಿ. ಇಲ್ಲ ಅಂತಾದರೆ ಈ ದೇಶದಲ್ಲಿ ಹುಟ್ಟಿ, ಈ ದೇಶದ ಅನ್ನ ತಿಂದು, ಈ ದೇಶದ ಸವಲತ್ತು ಪಡೆದು, ಈ ದೇಶದ ವಿರುದ್ಧ ಅಥವಾ ಶತ್ರು ರಾಷ್ಟ್ರದ ವಿರುದ್ಧ ಘೋಷಣೆ ಕೂಗ್ತಾರೆ ಅಂತಂದರೆ ಅವ್ರದ್ದು ಫಸ್ಟ್ DNA ಟೆಸ್ಟ್ ಮಾಡಿಸಿ. ಫಸ್ಟ್ ಅವ್ರದ್ದು ಫ್ಯಾಮಿಲಿ ಹಿಸ್ಟ್ರಿ ತೆಗೀರಿ, ಎಲ್ಲಿಗೆ ಮ್ಯಾಚ್ ಆಗುತ್ತೆ ಅಂತ. ನಮಗೆ ಬುದ್ಧಿ ಹೇಳೋದಕ್ಕೆ ಬಂದ್ರಲ್ಲ, ಕತೆ ಹೇಳ್ಕೊಂಡು ಓಡಾಡಿದ್ರಲ್ಲ, 6 ದಿನ ಬೋಗಸ್ ಕತೆ ಹೇಳ್ಕೊಂಡು ಓಡಾಡಿದ್ರಲ್ಲ, ಉತ್ತರ ಕೊಡಿ. ಈಗ 3 ಅರೆಸ್ಟ್ ಮಾಡಿದ್ದಾರೆ. ಏನು ಸುಖ ಸುಮ್ಮನೆ ನಾಸಿರ್ ಸಾಬ್ ಜಿಂದಾಬಾದ್ ಹೇಳಿದ ಕೂಡಲೇ ಅರೆಸ್ಟ್ ಮಾಡಿದ್ರು? ಹಾಗಿದ್ರೆ ಪೊಲೀಸರು ಹೇಳ್ತಾರೆ FSL ರಿಪೋರ್ಟ್ ಹೇಳ್ತಿದೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿರೋದು ನಿಜ ಅಂತ ಪೊಲೀಸರು ಹೇಳ್ತಾ ಇರೋದ್ರಿ. ಈಗಾದರೂ ಒಪ್ತೀರಾ ಅಥವಾ ಅದನ್ನು ತಿರುಚಲಾಗಿದೆಯಾ? DCP ಆಫೀಸಿಗೆ ಏನಾದರೂ ಮಾಧ್ಯಮದವರು ಹೋಗಿ ಅಲ್ಲಿದ್ದಂಥ ಏನು ಟೆಕ್ಸ್ಟನ್ನು ಏನಾದರೂ ತಿರುಚಿದೀವಾ? ನಾಳೆ ಅದು ಹುಟ್ಕೋಬೋದು. ಕಾನ್ಸ್ಪಿರಸಿ ಥಿಯರಿ, ಲೋಕಲ್ ಜೇಮ್ಸ್ ಬಾಂಡ್ಗಳು. ಫ್ಯಾಕ್ಟ್ ಚೆಕ್ ಮಾಡೋರ್ದೊಂದು ಮತ್ತೊಂದು ಕಾಮಿಡಿ ಇತ್ತು. ಫ್ಯಾಕ್ಟ್ ಚೆಕ್ಕು ಏನು ಫ್ಯಾಕ್ಟ್ ಚೆಕ್ಕು ದೇವರೇ? ಫ್ಯಾಕ್ಟ್ ಚೆಕ್ ಮಾಡೋದು ನ್ಯಾಷನಲ್ ಲೆವೆಲಲ್ಲಿ ಟ್ರೆಂಡ್ ಮಾಡೋದು. ಅದು ನಾಸಿರ್ ಸಾಬ್ ಜಿಂದಾಬಾದ್, ಅದು ನಾಸಿರ್ ಖಾನ್ ಜಿಂದಾಬಾದ್, ನಾಸಿರ್ ಸಾರ್ ಜಿಂದಾಬಾದ್ ಕತೆ ಹೇಳ್ತಾ ಹೋದ್ರಲ್ಲ. ಮತ್ತೆ ಇನ್ನೂ ಕೆಲವರು ಜೇಮ್ಸ್ ಬಾಂಡ್ಗಳಿದ್ರು. ಅದು ತಿರುಚಿದ ವಿಡಿಯೋ. ನಮ್ಗೆ ಮಾಡೋದಕ್ಕೆ ಕೆಲಸ ಇಲ್ಲ. 24 ಗಂಟೆ ಚಾನಲ್ ರನ್ ಮಾಡ್ತಾ ಇರ್ತೀವಿ, ನಮ್ಗೆ ಮಾಡೋದಕ್ಕೆ ಕೆಲಸ ಇಲ್ಲ. ಇವರು ವಿಡಿಯೋ ಮಾಡಿದ್ರೆ ಅದನ್ನು ತಿರುಚಿ ಪ್ರಸಾರ ಮಾಡೋದು ನಮ್ಗೆ ಮಾಡೋದಕ್ಕೆ ಕೆಲಸ ಇಲ್ಲ. AI ಮೂಲಕ ವಿಡಿಯೋವನ್ನು ತಿರುಚಿದ್ದಾರಂತೆ.
ಹಾಗಿದ್ರೆ ಈಗೇನು FSL ಏನು ಹೇಳ್ತಿದೆ? FSL ರಿಪೋರ್ಟಲ್ಲಿ ಏನು ಬಂದಿದೆ? ಉತ್ತರ ಕೊಡ್ರಪ್ಪ. ಅವತ್ತೆಲ್ಲ ಭಾರಿ ಮಾತನಾಡಿದ್ರಲ್ಲ, ಭಯಂಕರ ಸಮರ್ಥಿಸಿಕೊಂಡು ಮಾತನಾಡಿದ್ರಲ್ಲ, ಮೀಡಿಯಾಗಳಿಗೆ ಬುದ್ಧಿ ಹೇಳಿದ್ರಲ್ಲ, ಉಪದೇಶ. ಇನ್ನೂ ಒಬ್ಬರು ಮೀಡಿಯಾ ವಿರುದ್ಧ ಕಾನೂನು ಕ್ರಮ ಆಗಬೇಕು, ಮೀಡಿಯಾಗಳನ್ನು ಕಾನೂನಿನ ಕಟಕಟೆಯಲ್ಲಿ ನಿಲ್ಲಿಸಬೇಕು. ಇವತ್ತು ಉತ್ತರ ಕೊಡಿ. ಇದೇ ನ್ಯೂಸ್ ಫಸ್ಟ್, ನಮ್ಮದೇ ನ್ಯೂಸ್ ಫಸ್ಟ್ ಕೊಟ್ಟಿರುವಂಥ ವಿಡಿಯೋ ನಮಗೆ 100% ಕ್ಲಿಯರ್ ಇತ್ತು. ಅದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು 100% ಕ್ಲಿಯರ್ ಇತ್ತು. ಇಲ್ಲ ಅಂತಂದರೆ ಸುಖ ಸುಮ್ಮನೆ ಆ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇರಲಿಲ್ಲ. 108 ಬಾರಿ ಕ್ಲಾರಿಫೈ ಮಾಡಿಯೇ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ಇವತ್ತು ಅದರ ಪರಿಣಾಮ 3 ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ಸಂದೇಶ್, 6 ದಿನ ಆಯಿತು ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ. 6 ದಿನದ ನಂತರ ಈಗ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ನಾನು ಅದೇ ಹೇಳ್ತಾ ಇದ್ದೆ, ಮೀಡಿಯಾದವರಿಗೆಲ್ಲ ಬುದ್ಧಿ ಹೇಳ್ತಾ ಇದ್ರು, ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ರು, ಇನ್ನೇನೇನೋ ಕಥೆಗಳನ್ನು ಹೇಳ್ಕೊಂಡು ಓಡಾಡ್ತಾ ಇದ್ರು. ಅವರಿಗೆಲ್ಲ ಟೈಟ್ ಸ್ಕ್ಲಾಪ್ ಅಂತ ಅನ್ಸುತ್ತೆ. ರಕ್ಷತ್, ಖಂಡಿತವಾಗ್ಲು. ಯಾಕಂದ್ರೆ ಈಗ ಯಾವುದೇ ಒಂದು ವರದಿಯನ್ನ ಮಾಡೋದಕ್ಕೂ ಮುನ್ನ ಅಥವಾ ಈ ರೀತಿಯ ಘೋಷಣೆಯನ್ನ ಕೂಗಿದ್ದಾರೆ ಅಂತ ಹೇಳುವ ಮುನ್ನ ಅಲ್ಲಿ ನಮ್ಮ ವರದಿಗಾರರು ಕೂಡ ಇರ್ತಾರೆ, ಅವ್ರಿಗೂ ಕೂಡ ಕಿವಿ ಇರುತ್ತೆ, ಅವರು ಕೂಡ ಅದೇ ಕಿವಿಯಿಂದ ಕೇಳಿಸ್ಕೊಳ್ತಾ ಇರ್ತಾರೆ. ಯಾರು ಇದರ ವಿರುದ್ಧ ಮಾತನಾಡಿದ್ರು ಅಂದ್ರೆ ಮಾಧ್ಯಮದ ವಿರುದ್ಧ ಯಾರೆಲ್ಲ ಮಾತನಾಡಿದ್ರು ಅವ್ರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇರಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಈ ಘೋಷಣೆಯನ್ನು ಕೂಗುವಂತ ಸಂದರ್ಭದಲ್ಲಿ ಬರೀ ವಿಡಿಯೋ ಮುಖಾಂತರ ಅಲ್ಲ, ಅಲ್ಲಿ ನಮ್ಮ ಪ್ರತಿನಿಧಿಗಳು ಕೂಡ ಇದ್ರು. ಆ ಸಂದರ್ಭದಲ್ಲಿ ಅವರ ಕಿವಿಯಾರೇ ಆ ವರ್ಡನ್ನ ಕೇಳಿಸ್ಕೊಂಡಿದ್ರು, ಅಂದ್ರೆ ಆ ಸ್ಲೋಗನ್ ಅನ್ನ ಕೇಳಿಸ್ಕೊಂಡಿದ್ರು. ಇಲ್ಲಿ ಪಾಕಿಸ್ತಾನ್ ಪರವಾಗಿ ಏನು ಘೋಷಣೆಯನ್ನ ಕೂಗ್ತಾ ಇದ್ರು ಆ ಒಂದು ಸ್ಲೋಗನ್ ಅನ್ನ ಕೇಳಿಸ್ಕೊಂಡೆ. ಅದಾದ ನಂತರ ನ್ಯೂಸ್ ಫಸ್ಟ್ ಮೊದಲು ಈ ಸುದ್ದಿಯನ್ನು ವರದಿ ಮಾಡುತ್ತೆ. ವರದಿಯನ್ನು ಮಾಡಿದ ಬಳಿಕ ಸಾಕಷ್ಟು ಜನ ಸಾಕಷ್ಟು ಮಾತುಗಳನ್ನು ಆಡ್ತಾರೆ, ಮಾಧ್ಯಮದ ವಿರುದ್ಧ ಮಾತುಗಳನ್ನು ಆಡ್ತಾರೆ. ಅವರೆಲ್ಲರೂ ಕೂಡ ತಿಳ್ಕೋಬೇಕಾಗಿರೋದಿಷ್ಟೇ, ನ್ಯೂಸ್ ಫಸ್ಟ್ ಆಗಿರ್ಬೋದು ಅಥವಾ ಯಾವುದೇ ನ್ಯೂಸ್ ಚಾನೆಲ್ ಆಗಿರ್ಬೋದು, ಎಲ್ಲರೂ ಕೂಡ ಅವ್ರಿಗೆ ಸಾಕಷ್ಟು ಜವಾಬ್ದಾರಿಗಳು ಕೂಡ ಇರ್ತವೆ. ಜೊತೆಗೆ ಅಲ್ಲಿ ನಮ್ಮ ವರದಿಗಾರರು ಕೂಡ ಇರ್ತಾರೆ, ಅವ್ರಿಗೂ ಕೂಡ ಕಿವಿ ಇರ್ತವೆ, ಅವರು ಕೂಡ ಕೇಳಿಸ್ಕೊಂಡಿರ್ತಾರೆ. ಜೊತೆಗೆ ಈ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಅನ್ನ ಈ ರೀತಿ ಯಾರೆಲ್ಲ ಮಾತನಾಡಿದ್ರು ಅವರು ಇಟ್ಕೋಬೇಕಾಗುತ್ತೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ 3 ಏನು ಅರೆಸ್ಟ್ ಮಾಡಿದ್ದಾರೆ, ಅದರಲ್ಲಿ ಪ್ರಮುಖವಾಗಿ 3 ಜನರನ್ನ ಸಾಕಷ್ಟು ವಿಚಾರಣೆ ಮಾಡಲಾಗಿತ್ತು. ಅವರ ವಾಯ್ಸ್ ಸ್ಯಾಂಪಲ್ಸ್ ಅನ್ನ ಕೂಡ ತೆಗೆದುಕೊಳ್ಳಲಾಗಿತ್ತು. ಮೊದಲಿಗೆ RT ನಗರದ ಮುನಾವರ್ ಆಗಿರ್ಬೋದು, ಹಾವೇರಿಯ ಬ್ಯಾಡಗಿಯ ನಾಶಿಪುಡಿ ಆಗಿರ್ಬೋದು, ಜೊತೆಗೆ 3ನೇ ವ್ಯಕ್ತಿ ದೆಹಲಿ ಮೂಲದ ಇಲ್ತಾಸ್. ಈ 3ರನ್ನು ಕೂಡ ವಿಚಾರಣೆ ಮಾಡಿದ್ರು. ಜೊತೆಗೆ ವಾಯ್ಸ್ ಸ್ಯಾಂಪಲ್ಸ್ ಅನ್ನ ಕೂಡ ತೆಗೆದುಕೊಂಡಿದ್ರು. ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ನ್ಯೂಸ್ ಫಸ್ಟ್ ಬಳಿ ಒಂದು ವಿಡಿಯೋವನ್ನ ಕೂಡ ಕಲೆಕ್ಟ್ ಮಾಡಿದ್ರು. ಯಾಕಂದ್ರೆ ಈ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದೇ ನಾವು. ನಮ್ಮ ಬಳಿ ಕ್ಲಿಯರ್ ಕಟ್ ಆದ ಒಂದು ವಿಡಿಯೋಸ್ಗಳು ಕೂಡ ಇತ್ತು. ಆ ವಿಡಿಯೋಸ್ಗಳನ್ನ ಪೊಲೀಸರು ಪಡೆದುಕೊಂಡು ಅದಾದ ಬಳಿಕ FSL ವರದಿಗೆ ಕಳಿಸಿದ್ರು. ಆ ಒಂದು FSL ವರದಿಯಲ್ಲಿ ಬಂದಂತಹ ರಿಪೋರ್ಟ್ ಇದು. FSL ವರದಿಯಲ್ಲಿ ಅಲ್ಲಿ ಕ್ಲಿಯರ್ ಕಟ್ ಆಗಿ ಇಬ್ಬರು ಜೈಕಾರವನ್ನ ಹಾಕಿದ್ದಾರೆ. ಅಂದ್ರೆ ಓರ್ವ ವ್ಯಕ್ತಿ ಪಾಕಿಸ್ತಾನ್ ಅಂತ ಹೇಳ್ತಾರೆ, ಇನ್ನ ಇಬ್ಬರು ಜಿಂದಾಬಾದ್ ಅನ್ನೋ ವರ್ಡ್ ಅನ್ನ ಹೇಳ್ತಾರೆ. ಅಂದ್ರೆ ಒಬ್ಬ ಪಾಕಿಸ್ತಾನ್ ಅಂತ ಹೇಳಿದ್ರೆ ಇನ್ನ ಇಬ್ಬರು ಜಿಂದಾಬಾದ್ ಅನ್ನೋ ಒಂದು ಪದವನ್ನ ಹೇಳ್ತಾರೆ. ಇದು FSL ವರದಿಯಲ್ಲಿ ದೃಢವಾಗಿರುವಂತದ್ದು. ಈಗಾಗಲೇ FSL ವರದಿ ಸಾಂದರ್ಭಿಕ ಸಾಕ್ಷಿಗಳು ಅಂದ್ರೆ ಅಲ್ಲಿದ್ದಂತಹ ನಮ್ಮ ಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಲ್ಲಿದ್ದಂತಹ ಸಾಕಷ್ಟು ಜನ ಮುಖಂಡರುಗಳು ಕೂಡ ಇರ್ತಾರೆ, ಜೊತೆಗೆ ಬೆಂಬಲಿಗರು ಕೂಡ ಇರ್ತಾರೆ, ಅವರ ಹೇಳಿಕೆಯನ್ನ ಕೂಡ ಪಡೆದುಕೊಂಡ್ರು. ಜೊತೆಗೆ ವಿಧಾನಸೌಧದಲ್ಲಿ ಕೆಲಸ ಮಾಡುವಂತ ಸಾಕಷ್ಟು ಜನ ಅಲ್ಲಿ ಕೂಡ ಇದ್ರು, ಅವರ ಹೇಳಿಕೆಯನ್ನ ಕೂಡ ಪಡ್ಕೊಂಡಿದ್ರು. ಈ ಸಾಕ್ಷಿಗಳ ಹೇಳಿಕೆ ಅಂದ್ರೆ ಆ ಸಂದರ್ಭದಲ್ಲಿ ಇದ್ದಂತಹ ಬೆಂಬಲಿಗರು ಯಾರೆಲ್ಲ ಇದ್ರು ಅವರೆಲ್ಲರ ಡೀಟೇಲ್ ಅನ್ನ ಕೂಡ ಕಲೆಕ್ಟ್ ಮಾಡಿದ್ರು. ಸುಮಾರು 27 ಜನ ಅವತ್ತು ನಾಸೀರ್ ಹುಸೇನ್ ಅವರ ಜೊತೆಯಲ್ಲಿ ಇರ್ತಾರೆ. ಆ 27 ಜನರ ಆಧಾರ್ ಕಾರ್ಡ್ ಬೇಸ್ ಮೇಲೆ ಅವರ ಒಂದು ಫೋನ್ ನಂಬರ್ ಅನ್ನ ಕಲೆಕ್ಟ್ ಮಾಡಿ ಅವರೆಲ್ಲರನ್ನು ಕೂಡ ವಿಚಾರಣೆಗೆ ಕರೀತಾರೆ. ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಇದಕ್ಕೆ ತದ್ವಿರುದ್ಧವಾದ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಈಗ FSL ವರದಿಯಲ್ಲಿ ಈಗ ದೃಢವಾಗಿರುವಂತದ್ದು, ದೃಢವಾದಂತಹ ಹಿನ್ನೆಲೆಯಲ್ಲಿ 3ರನ್ನ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ವಿಧಾನಸೌಧ ಪೊಲೀಸರು ಈಗಾಗಲೇ 3ರನ್ನು ಕೂಡ ಬಂಧನ ಮಾಡಿ ಈಗಾಗಲೇ ಅವರ ಮೆಡಿಕಲ್ ಚೆಕಪ್ ಅನ್ನ ಅಂದ್ರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಮುಗಿಸಿ ಈಗ NGV ಯಲ್ಲಿರುವಂತಹ ಅಂದ್ರೆ ಕೋರಮಂಗಲದ NGV ಯಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಅವರನ್ನ ಹಾಜರುಪಡಿಸೋದಕ್ಕೆ ಈಗಾಗಲೇ ಕರ್ಕೊಂಡು ಹೋಗಲಾಗಿದೆ. ಇದರಲ್ಲಿ ಯಾವುದೇ ರೀತಿಯ ಕಸ್ಟಡಿಗೆ ಪಡೆದು ಮತ್ತೆ ವಿಚಾರಣೆ ಮಾಡುವಂತಹ ಗೋಜಿಗೆ ಪೊಲೀಸರು ಕೂಡ ಹೋಗಲ್ಲ. ಯಾಕಂದ್ರೆ ಈಗಾಗಲೇ ಅವರನ್ನ ಕಸ್ಟಡಿಯಲ್ಲೇ ಇಟ್ಕೊಂಡಿದ್ರು. ಅಂದ್ರೆ ಸಾಕಷ್ಟು ದಿನಗಳಿಂದ ವಿಚಾರಣೆ ಮಾಡಿ ಮತ್ತೆ ವಾಪಸ್ ಅವ್ರನ್ನ ಮನೆಗೆ ಕಳಿಸ್ತಾ ಇದ್ರು. ಆದ್ರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅವ್ರನ್ನ ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇರೋದ್ರಿಂದ ಎಲ್ಲ ಒಂದ್ ಕಡೆ ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನ ಕೂಡ ಪಡೆದುಕೊಂಡಿದ್ದಾರೆ.
ಜೊತೆಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಏನು ಸಬ್ಮಿಟ್ ಮಾಡ್ತಾರೆ ಆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲೂ ಕೂಡ ಇವರ ಒಂದು ಹೇಳಿಕೆಯನ್ನ, ಯಾಕಂದ್ರೆ FSL ವರದಿಯನ್ನ ಮುಂದಿಟ್ಕೊಂಡು FSL ವರದಿಯಲ್ಲಿ ಸಾಬೀತಾಗಿದೆ, ಈಗ ಸಾಬೀತಾಗಿರೋದ್ರಿಂದ ಏನು ಹೇಳ್ತೀರಾ ಅಂತ 3 ಜನಕ್ಕೂ ಕೂಡ ಪ್ರಶ್ನೆ ಮಾಡಿ ಅವರಿಂದ ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಪಡೆದು ಆ ಒಂದು ಏನು ಅವರು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಅಥವಾ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ ಅನ್ನ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಈಗಾಗಲೇ ಮೆನ್ಷನ್ ಮಾಡಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲೊಂದು ಕಡೆ ಅವರನ್ನ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಕಡಿಮೆ ಇದೆ. ಹಾಗಾಗಿ ಮತ್ತೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. ಒಟ್ಟಾರೆಯಾಗಿ ಮಾಧ್ಯಮದ ವಿರುದ್ಧ ಇಷ್ಟು ದಿನ ಯಾರೆಲ್ಲ ಮಾತನಾಡಿದ್ರು ಅಥವಾ ಮಾಧ್ಯಮ ಬಿತ್ತರ ಮಾಡಿದಂತಹ ಸುದ್ದಿಗಳನ್ನ ಕಪೋಲಕಲ್ಪಿತ ಸುದ್ದಿಗಳು ಅಲ್ಲಿದ್ದಂಥವರೇ ಊಹೆ ಮಾಡಿಕೊಂಡು ಈ ಸುದ್ದಿಯನ್ನ ಮಾಡಿದ್ರು ಅಂತ ಯಾರು ಹೇಳಿದ್ರು ಅವರೆಲ್ಲರಿಗೂ ಕೂಡ ನಿಜಕ್ಕೂ ಒಂದು ಟೈಟ್ ಸ್ಲ್ಯಾಪ್. ಅದರಲ್ಲೂ ಕೂಡ ನಾಸೀರ್ ಹುಸೇನ್ ಯಾರು ಹೊಸದಾಗಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಅವರಿಗೆ ಮಾತ್ರ ಇದು ಕಡಾಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆಯ ಉತ್ತರ, ಜೊತೆಗೆ ಒಂದು ಟೈಟ್ ಸ್ಲ್ಯಾಪ್ ಅಂತಾನೆ ಹೇಳ್ಬೋದು. ರಕ್ಷತ್ ಸಂದೇಶ್, ಈಗ ಒಂದು ಪೊಲೀಸರ ಕಾರ್ಯವೈಖರಿಯನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂತಂದ್ರೆ ಒಂದಿಷ್ಟು ಸಮಸ್ಯೆಗಳು ಇದ್ದೇ ಇತ್ತು ಈ ಕೇಸಲ್ಲಿ, ಜೊತೆಗೆ ಸಾಕ್ಷ್ಯ ಕಲೆ ಹಾಕೋದು ಕೂಡ ಸವಾಲಾಗಿತ್ತು. ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಮುಂದಕ್ಕೇನು ಅನ್ನೋದು ಬಹಳ ಮುಖ್ಯ ಪ್ರಶ್ನೆ. ಯಾಕಂತಂದ್ರೆ ಈ ಘೋಷಣೆ ಕೂಗದವರು ಯಾಕೆ ಘೋಷಣೆ ಕೂಗಿದ್ರು ಅನ್ನೋದು ಮುಖ್ಯ. ಎರಡನೇದು, ಇವರು ಕುಟುಂಬ ಸದಸ್ಯರೇನಾದರೂ ಕರಾಚಿಯಲ್ಲೋ ಇಸ್ಲಾಮಾಬಾದಲ್ಲಿ ಇದ್ದಾರೋ ಅಂತ ಹುಡುಕಬೇಕು. ಅದನ್ನು ಮಾಡ್ತಾರಾ ಪೊಲೀಸರು ಮುಂದಕ್ಕೆ? ರಕ್ಷತ್, ಇಲ್ಲಿ ಪ್ರಮುಖವಾಗಿ ಆರೋಪ ಬಂದಿರುವಂಥದ್ದು ಈ 3 ಜನ ಆರೋಪಿಗಳ ಮೇಲೆ. ಹಾಗಾಗಿ ಅವರ ಹಿಂದಿನ ಇಂಟೆನ್ಷನ್ ಅನ್ನ ಈಗಾಗಲೇ ಸ್ಟೇಟ್ಮೆಂಟ್ ಮೂಲಕ ಪಡೆದಿರ್ತಾರೆ. ಅಂದ್ರೆ ಯಾವ ಕಾರಣಕ್ಕಾಗಿ ಕೂಗಿದ್ರಿ ಅನ್ನೋ ಒಂದು ಪ್ರಶ್ನೆಯನ್ನ ಅವ್ರ ಮುಂದೆ ಇಟ್ಟಿರ್ತಾರೆ. ಯಾಕಂದ್ರೆ ಯಾವ ಕಾರಣಕ್ಕಾಗಿ ಬೇರೆ ದೇಶಕ್ಕೆ, ಅದರಲ್ಲೂ ಕೂಡ ನಮ್ಮ ಶತ್ರು ರಾಷ್ಟ್ರಕ್ಕೆ ಘೋಷಣೆಯನ್ನ ಕೂಗುವಂತ ಕೆಲಸವನ್ನ ಮಾಡಿದ್ರಿ, ಹಾಗಾಗಿ ಯಾವ ಕಾರಣಕ್ಕಾಗಿ ಕೂಗುದ್ರಿ ಅಂತೇಳಿ ಅವರ ಇಂಟೆನ್ಷನ್ ಅನ್ನ ಪಡೆಯುವಂತ ಕೆಲಸವನ್ನ ಕೂಡ ಮಾಡಿರ್ತಾರೆ. ಜೊತೆಗೆ ಅವರಿಂದ ಸಂಕ್ಷಿಪ್ತವಾದ ಒಂದು ಹೇಳಿಕೆಯನ್ನ, ಅಂದ್ರೆ ಆ ರೀಸನ್ಸ್ಗೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾದ ಒಂದು ಹೇಳಿಕೆಯನ್ನ ಕೂಡ ಪೊಲೀಸರು ಪಡ್ಕೊಂಡಿರ್ತಾರೆ. ಯಾಕಂದ್ರೆ ಸಾಕಷ್ಟು ಈಗಾಗಲೇ ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆ ಕೂಡ, ಅಂದ್ರೆ ಆ ಡಾಟ್ಸ್ಗಳು ಏನಿರ್ತವೆ ಇವರು ಕೂಗಿದ್ದಾರೆ ಅಂತ ದೃಢಪಡಿಸೋದಕ್ಕೆ ಸಂಬಂಧಪಟ್ಟಂತೆ ಆ ಡಾಟ್ಸ್ಗಳನ್ನ ಕನೆಕ್ಟ್ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ದಾರೆ. ಅಂದ್ರೆ ಅಲ್ಲಿದ್ದಂತಹ ಬೆಂಬಲಿಗರಾಗಿರ್ಬೋದು ಅಥವಾ ವಿಧಾನಸೌಧದ ಸಿಬ್ಬಂದಿಗಳಾಗಿರ್ಬೋದು ಇವರೆಲ್ಲರಿಂದ ಕೂಡ ಹೇಳಿಕೆಯನ್ನ ಪಡೆದಿರ್ತಾರೆ. ಜೊತೆಗೆ FSL ವರದಿಯಲ್ಲಿ ಕಂಪ್ಲೀಟ್ ಆಗಿ ಅವರು ಕೂಗಿರುವಂತಹ ಘೋಷಣೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಈಗಾಗಲೇ ರಿಪೋರ್ಟ್ ಅನ್ನು ಕೂಡ ಪಡೆದುಕೊಂಡಿರೋದ್ರಿಂದ ಇದರ ಹಿಂದಿನ ಇಂಟೆನ್ಷನ್ ಅನ್ನ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ನೀವು ಹೇಳಿದಾಗೆ ಅವರ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ಕೂಡ ಚೆಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಂತಹ ಒಂದು ಹೇಳಿಕೆಯನ್ನ ಕೊಡುವವರ ಮನಸ್ಥಿತಿ ಯಾವ ರೀತಿ ಇರುತ್ತೆ, ಯಾಕಂದ್ರೆ ಇಂಥವರ ಮನಸ್ಥಿತಿಯಿಂದ ದೊಡ್ಡ ದೊಡ್ಡ ಕೃತ್ಯಗಳು ಕೂಡ ಆಗ್ತವೆ. ಜೊತೆಗೆ ಇವರ ಮನಸ್ಥಿತಿ ಯಾಕೆ ಆ ರೀತಿ ಬಂತು ಅಥವಾ ಆ ಘೋಷಣೆಯನ್ನ ಕೂಗಬೇಕು ಅನ್ನೋ ಮನಸ್ಥಿತಿ ಅವರಿಗೆ ಬಂತು ಅನ್ನೋದು ಪ್ರಮುಖವಾಗಿರುವಂತಹ ವಿಚಾರ. ಹಾಗಾಗಿ ಅವರ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡುವಂತ ಕೆಲಸವನ್ನ ಪೊಲೀಸರು 100% ಮಾಡ್ತಾರೆ. 3 ಜನರ ಬ್ಯಾಕ್ ಗ್ರೌಂಡ್ ಅನ್ನ ಕೂಡ ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಮಾತ್ರವಲ್ಲ, ಅವರು ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೆ, ಜೊತೆಗೆ ಅವರು ಯಾರ ಜೊತೆಯಲ್ಲಿ ಲಿಂಕ್ ಇದ್ದಾರೆ, ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದ ಒಂದು ಇನ್ವೆಸ್ಟಿಗೇಷನ್ ಕೂಡ ಆಗುತ್ತೆ. ಜೊತೆಗೆ ಪೊಲೀಸರು ಈಗ ಪಡೆದಿರುವಂತಹ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಅಥವಾ ಅವರ ಬ್ಯಾಕ್ ಗ್ರೌಂಡ್ಗೆ ಸಂಬಂಧಪಟ್ಟಂತ ಏನು ವಿಷಯಗಳ ಆಧಾರದ ಮೇಲೆ ಎಲ್ಲಾ ಮಾಹಿತಿಯನ್ನ ಕೂಡ ಗುಪ್ತಚರ ಇಲಾಖೆಗೆ, ಅಂದ್ರೆ ರಾಜ್ಯ ಗುಪ್ತಚರ ಇಲಾಖೆಗೆ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಆ ಘೋಷಣೆಯನ್ನ ಕೂಗಿ ನಾವು ಆ ಘೋಷಣೆಯನ್ನೇ ಕೂಗಿಲ್ಲ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಹಾಗಾಗಿ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ರಾಜ್ಯ ಗುಪ್ತಚರ ಇಲಾಖೆಗೆ ಅವರ ಸಂಪೂರ್ಣವಾದ ಹಿನ್ನೆಲೆ ಅಥವಾ ಅವರ ಬ್ಯಾಕ್ ಗ್ರೌಂಡ್ ನ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ಸಂದೇಶ್, ಈ ಕೇಸಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಒಬ್ಸರ್ವ್ ಮಾಡಿದ್ರೆ ಇದನ್ನ ಈ 6 ದಿನದಲ್ಲಿ 600 ರೀತಿಯಲ್ಲಿ ದಿಕ್ಕು ತಪ್ಪಿಸೋ ಕೆಲಸಗಳಾಗಿದೆ. ಇಲ್ಲಿ ಒಂದು ಕಡೆ ಫ್ಯಾಕ್ಟ್ ಚೆಕ್ಕು ಅಂತ ಕತೆ ಹೇಳ್ಕೊಂಡು ಕೂತರು, ಮತ್ತೊಂದು ಕಡೆ ಘೋಷಣೆ ಇದು ಆ ಘೋಷಣೆ ಅಲ್ಲ ಇನ್ನೊಂದು ಘೋಷಣೆ ಅಂತ ಹೇಳ್ತಾ ಕೂತರು, ತಿರುಚಿದ ವಿಡಿಯೋ ಅಂತ ಹೇಳ್ತಾ ಹೋದರು, ಏನೇನೋ ಕತೆಗಳನ್ನು ಹೇಳೋದಕ್ಕೆ ಶುರು ಮಾಡಿದ್ರು. ಕೊನೆಗೆ ಮೀಡಿಯಾದ ಮೇಲೆಯೂ ಕೂಡ ಆರೋಪಗಳನ್ನು ಮಾಡಿದರು. ಆದರೆ ಸತ್ಯ ಯಾವತ್ತೂ ಸತ್ಯನೇ, ಸತ್ಯವನ್ನು ಅಡಗಿಸಿಡೋದಕ್ಕಾಗಲ್ಲ ಬಹುದಿನ ಅನ್ನೋದನ್ನು ಪ್ರೂವ್ ಮಾಡ್ತಿದೆ ಅಂತ ಅನ್ಸುತ್ತೆ ಈ ಕೇಸು. ರಕ್ಷತ್, ಖಂಡಿತವಾಗ್ಲು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಯಾವುದಾದ್ರೂ ಬೇರೆ ವಿಡಿಯೋ ಆಗಿದ್ರೆ ಅಥವಾ ಬೇರೆ ಯಾರೋ ತೆಗೆದಿರುವಂತಹ ವಿಡಿಯೋ ಅಥವಾ ಬೇರೆ ಯಾರೋ ಕ್ಯಾಪ್ಚರ್ ಮಾಡ್ಕೊಂಡಿರುವಂತಹ ವಿಡಿಯೋ ಅಂದ್ರೆ ಈ ಎಲ್ಲ ಆಟಗಳನ್ನ ಯಾರೆಲ್ಲ ಮಾತನಾಡಿದ್ರು ಅವ್ರು ಆಡ್ಬೋದಾಗಿತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನ ಬಳಸಿ ಈ ರೀತಿ ಮಾಡಿದ್ದಾರೆ ಅಂತ ಇದೇ ಆರೋಪಿಗಳು ಯಾರು ಎನ್ಕ್ವೈರಿಗೆ ಬಂದಿದ್ರು ಇದೇ ಆರೋಪಿಗಳು ಸ್ಟೇಟ್ಮೆಂಟ್ ಕೊಡ್ತಾರೆ. ಜೊತೆಗೆ ಅದನ್ನ ಎಲ್ಲೊಂದು ಕಡೆ ಕಂಪ್ಲೀಟ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನ ಯೂಸ್ ಮಾಡಿ ಅದನ್ನ ತಿರುಚಲಾಗಿದೆ ಅನ್ನೋ ಮಾತನ್ನ ಕೂಡ ಇದೇ ಆರೋಪಿಗಳು ಹೇಳ್ತಾರೆ. ಆದ್ರೆ ಕಳ್ಳ ಯಾವತ್ತೂ ಕೂಡ ನಾನು ಕಳ್ಳ ಅಂತ ಹೇಳ್ಕೊಳ್ಳೋದಿಲ್ಲ. ಹಾಗಾಗಿ ಈ ಆರೋಪಿಗಳೇನಿದ್ದಾರೆ ಇವರ ವಿರುದ್ಧ ಕೂಡ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾರೆ. ಜೊತೆಗೆ ಈಗಾಗಲೇ IPC ಸೆಕ್ಷನ್
505 ಸಬ್ ಕ್ಲಾಸ್ 1 ಹಾಗೆ ಸಬ್ ಕ್ಲಾಸ್ ಬಿ ಅಡಿಯಲ್ಲಿ ಏನು ಕೇಸನ್ನು ದಾಖಲು ಮಾಡಿದ್ದಾರೆ, ಜೊತೆಗೆ 153 ಸಬ್ ಕ್ಲಾಸ್ ಬಿ ಅಂದರೆ ರಾಷ್ಟ್ರೀಯ ಸಮಗ್ರತೆಗೆ ಧಕ್ಕೆಯನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ FIR ಅನ್ನು ಏನು ದಾಖಲು ಮಾಡ್ಕೊಂಡಿದ್ದಾರೆ, ಇದರ ಆಧಾರದ ಅಡಿಯಲ್ಲಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಎಲ್ಲ ವಿಡಿಯೋಸ್ಗಳು ಕೂಡ ಮಾಧ್ಯಮದ ಬಳಿ ಇತ್ತು. ಇಫ್ ಸಪೋಸ್ ಏನಾದರೂ ಒಂದು ರಿಪೋರ್ಟ್ ಕೊಟ್ಟಿದ್ರು ಕೂಡ ಮಾಧ್ಯಮದವರು ಯಾವುದಾದ್ರೂ ಪ್ರೈವೇಟ್ ಲ್ಯಾಬ್ಗೆ ಕೊಡ್ಬೋದು. ಯಾಕಂದರೆ ಇವತ್ತು ಬೆಳಗ್ಗೆ ಕೂಡ ಒಂದು ಪ್ರೈವೇಟ್ ಲ್ಯಾಬ್ನ ರಿಪೋರ್ಟ್ ಈಗಾಗಲೇ ಹೊರಬಿದ್ದಿತ್ತು. ಪ್ರೈವೇಟ್ ಲ್ಯಾಬ್ನ ರಿಪೋರ್ಟ್ನಲ್ಲೂ ಕೂಡ ಕ್ಲಿಯರ್ ಕಟ್ ಆಗಿ ಅವರು ಹೇಳಿದ್ರು, ಹೌದು ಈ ರೀತಿಯ ಘೋಷಣೆಯನ್ನು ಕೂಗಿರೋದು ಸತ್ಯ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಇಲ್ಲಿ ಯಾವುದೇ ರೀತಿಯ ಆಟಗಳನ್ನು ಆಡೋದಕ್ಕಾಗೋದಿಲ್ಲ. ಹಾಗಾಗಿ ಈಸಿಯಾಗಿ ಮಾಧ್ಯಮ ಹೇಳಿದೆ, ಜೊತೆಗೆ ಮಾಧ್ಯಮದ ಬಳಿ ವಿಡಿಯೋ ಇದೆ. ಆ ರಾ ಫುಟೇಜ್ ಇವ್ರು ಚೆಕ್ ಮಾಡಬೇಕು ಅಂದರೆ ಮಾಧ್ಯಮದ ಬಳಿನೇ ಬರಬೇಕಾಯಿತು. ಹಾಗಾಗಿ ಮಾಧ್ಯಮದ ಬಳಿನೇ ಎಲ್ಲವೂ ಕೂಡ ಇರೋದ್ರಿಂದ ಅವರು ಯಾವುದೇ ರೀತಿಯ ಆಟವನ್ನು ಆಡೋಕ್ಕಾಗಲಿಲ್ಲ. ಕ್ಲಿಯರ್ ಕಟ್ ಆದ ಒಂದು ಪಿಕ್ಚರ್ ಹೊರಬಿದ್ದಿರುವಂಥದ್ದು. ಪೊಲೀಸರಿಗೆ ಈ ವಿಚಾರದಲ್ಲಿ ಶ್ಲಾಘನೆಯನ್ನು ಹೇಳಬೇಕು. ಜೊತೆಗೆ ಇದರಲ್ಲಿ ಪ್ರಮುಖವಾಗಿ ಪೊಲೀಸರು ಕೂಡ ಆ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಅಥವಾ ಆ ಕಂಪ್ಲೀಟ್ ಆದ ವಾಯ್ಸ್ ಸ್ಯಾಂಪಲ್ಸ್ಗಳ ಆಧಾರದ ಮೇಲೆ 3 ಆರೋಪಿಗಳನ್ನು ಈಗಾಗಲೇ ಬಂಧನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಮಾಧ್ಯಮದ ಬಗ್ಗೆ ಯಾರೆಲ್ಲ ಮಾತನಾಡಿದ್ರು, ಮಾಧ್ಯಮದ ವಿರುದ್ಧ ಯಾರೆಲ್ಲ ಮಾತನಾಡಿದ್ರು, ಅವರಿಗೆ ನಿಜಕ್ಕೂ ಕೂಡ ಈ ಒಂದು ರಿಪೋರ್ಟ್ ಸರಿಯಾದ ಉತ್ತರ ಅಂತಾನೆ ಹೇಳ್ಬೋದು. ರಕ್ಷಣ್, ಎಸ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.